ಆಲ್ ರೈಟ್, ಸೋಮಣ್ಣ ಅವರು, ವಿ ಸೋಮಣ್ಣ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಅಣ್ಣ ನಮಸ್ಕಾರ. ನಾನು ಚಾಮರಾಜನಗರ ಜಸ್ಟ್ ಬಂದೆ ಅಣ್ಣ, ಇವತ್ತಾನೆ ಬಂದೆ. ಅಯ್ಯೋ, ನೀವು ಎಲ್ಲಿಗಾರು ಬನ್ನಿ. ಒಂದ್ ಸೀಟ್ ಕೇಳಿದ್ರೆ ಎರಡೆರಡು ಸೀಟ್ ಬೋನಸ್ ಕೊಡೋ ಪದ್ಧತಿನೂ ಇದೆಯಾ ನಿಮ್ ಪಾರ್ಟಿನಲ್ಲಿ? ಇಲ್ಲಿ ನಮ್ಮ ಮಕ್ಕಳು ಬಂದು ಎಲ್ಲ ಕಾರ್ಯಕರ್ತರು ಅಂತ ಬಡ್ಕೊಂಡು ಆಡ್ತಾವ್ರೆ. ನಾನು ನಿಮಿಷ ಹೋಗಾಡ್ತಾವ್ರಣ್ಣ. ಆಯ್ತು, ಅವ್ರು ಗೋಳಾಡೋದು ಕರೆಕ್ಟ್. ಈಗ ನಮ್ ಕತೆ ಹೇಳಿ ಇಲ್ಲಿ. ಅಣ್ಣ 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 ಎರಡೆರಡು ಸೀಟು ಕೊಟ್ಟಿದಾರಲ್ಲ, ಎರಡೆರಡು ಸೀಟ್ ಹಿಂಗೆ ಕೇಳಿದ್ ಒಂದ್ ಸೀಟು ಗೋವಿಂದರಾಜನಗರ ಅಲ್ಲದೆ ಎರಡೆರಡು ಕೊಡ್ತಾರಲ್ಲ. ಅಣ್ಣ ವರ್ಣಾನಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಕಂಟೆಸ್ಟ್ ಮಾಡಕ್ ಕೇಳಿದ್ದಾರೆ. ಅಣ್ಣ ನೀವು ಅನ್ಕೊಂಡಿದ್ರಾ? ಇಲ್ಲ ಅಣ್ಣ ಖಂಡಿತ ಇಲ್ಲ ಅಣ್ಣ. ಮತ್ತೆ ಚಾಮರಾಜನಗರ ಅಂತೂ ಹೋಗ್ಲಿ ಅನ್ಕೊಂಡಿದ್ರಾ? ಚಾಮರಾಜನಗರ ನಾನು 15 ವರ್ಷದ ಹಿಂದೆ ಈ ಬಿಜೆಪಿಗೆ ಬಂದಂತ ಸಂದರ್ಭದಲ್ಲಿ ದಿವಂಗತ ಅನಂತ್ ಕುಮಾರ್ ಮತ್ತೆ ಯಡಿಯೂರಪ್ಪನವ್ರ ಹತ್ರ ನಂದು ಇದ್ದಿದ್ದು ಒಂದೇ ಒಂದು ಕಂಡೀಷನ್. ಅವತ್ತು ವಿಶಾಲ ಮೈಸೂರು ಜಿಲ್ಲೆಗೆ ಇದು ಮಾಡ್ಬೇಕು ಅಂತ. ಅದು ಪೂಜ್ಯರು ಇವತ್ತಿಲ್ಲ ನಮ್ಮ ಆರಾಧ್ಯ ದೇವ ಇಬ್ರು ಇಲ್ಲ. ಆದ್ರೆ ಅದು ಇಲ್ಲಿವರೆಗೂ ಕೂಡ ಇದಾಗಿಲ್ಲ. ಅದೇನು ವಿಧಿ ನಿಯಮ. ನನಗೆ ಒಂದ್ಸಾರಿ ಬಂದಾಗ ಅಮಿತ್ ಶಾ ಅವ್ರು ಬಂದಾಗ ನಾನು ರಿಕ್ವೆಸ್ಟ್ ಮಾಡಿದ್ ನಿಜ. ಅದು ಅವರು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿದ್ದಾರೆ. ಆಯ್ತು, ನಿಮಗ್ ಒಪ್ಪಿಗೆ ಆಗಿದೆಯೋ? ಅಣ್ಣ ಒಪ್ಪಿಗೆ ಆಗಿ ಅಣ್ಣ, ವರಿಷ್ಠರು ಇಷ್ಟೆಲ್ಲ ಒಂದು ಹೊಸ ತೀರ್ಮಾನಗಳನ್ನು ಮಾಡೋ ಜೊತೆಯಲ್ಲಿ ಮುಂದಿನ ಪೀಳಿಗೆಗೂ ಕೂಡ ಒಂದು ದೊಡ್ಡ ಸಂದೇಶ ಕೊಡುವ ಒಂದು ಪಕ್ಷದಲ್ಲಿ ಇದ್ದೀನಿ ಅನ್ನೋ ಹೆಮ್ಮೆನೂ ಇದೆ. ಅವ್ರು ಏನು ಕೊಟ್ಟಿದ್ದಾರೆ ಇದನ್ನ ನಾನು ಶಿರಸಾವಹಿಸಿ ನನಗೇನು ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಟಾಸ್ಕನ್ನು ಕಾಯ ವಾಚ ಮಾನಸ ಜನಗಳ ಮಧ್ಯಕ್ಕೆ ಹೋಗ್ತೀನಿ. ಅಂದ್ರೆ ಸೋಮಣ್ಣನ ನಿರ್ಲಕ್ಷ್ಯ ಮಾಡ್ತಾ ಇದ್ರು ಅನ್ನೋರ್ಗೆ ನಾನು ಸಾಯೋ ತನಕ ಕೈ ಬಿಡೋದಿಲ್ಲ ಅಣ್ಣ. ಸೋಮಣ್ಣನವ್ರನ್ನ ನಿರ್ಲಕ್ಷ್ಯ ಮಾಡ್ತಿದ್ರು ಅನ್ನೋರ್ಗೆ ಈಗ ಒಂದು ಸಂದೇಶ. ಸೋಮಣ್ಣ ಇಸ್ ಅಗೈನ್ ಎ ಹೀರೋ, ಎರಡೆರಡು ಕಾನ್ಸ್ಟಿಟ್ಯೂನ್ಸಿ ಫೈಟ್ ಅಂತ. ಏನು ಅಣ್ಣ, ನಿಮ್ಮ ದಯೆ ಅಣ್ಣ, ನಿಮ್ಮ ಒಡನಾಟ, ನೀವು ಕೊಟ್ಟಿರೋ ಒಂದು ಕೆಲವಾರು ಸಂದೇಶಗಳನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ ಅಣ್ಣ. ಇವೆಲ್ಲ ನಿಮ್ಮದು ಭಗವಂತನ ಆಶೀರ್ವಾದ, ನಾವು ನಡ್ಕೊಂಡ್ ಬಂದಿರೋ ರೀತಿ ಅಣ್ಣ. ರೀ, ನಾನೇನ್ರಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ? ನನ್ನ ಮೇಲೆ ತಗ್ತಿರಲ್ಲ ನೀವು. ಒಳ್ಳೆ ಸಾಕಷ್ಟು ಪಾಠ ಕಲ್ತಿದ್ದೀವಣ್ಣ ನಿಮ್ಮಿಂದ. ಹೌದಾ? ಭಗವಂತ, 35 ವರ್ಷ ನಾನು ನಿಮ್ ಜೊತೆಯಲ್ಲಿ 40 ವರ್ಷ ಒದ್ದಾಡಿದ್ದೀನಿ ಅಣ್ಣ. ಹಾ, ಸರಿ. ಯು ಆರ್ ಹ್ಯಾಪಿ ನೌ ಅಣ್ಣ? ಖಂಡಿತ ಅಣ್ಣ. ಏನಿಲ್ಲ ಅಣ್ಣ, ಪಕ್ಷದ ತೀರ್ಮಾನ ಏನಿದೆ ನಾನು ತಲೆ ಬಾಗ್ತೀನಿ. ಹಾಗಾದ್ರೆ ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳಿ ಫೋನ್ ಮಾಡಿದ್ರೆ? ನಾನೇನು ನಿರೀಕ್ಷೆ ಮಾಡಿದ್ದಿಲ್ಲ. ನಾನು ಇದನ್ನ ನಿರೀಕ್ಷೆ ಮಾಡಿದವನು ಅಲ್ಲ. ಭಗವಂತನ ಆಟ ಏನಿದೆ ಗೊತ್ತಿಲ್ಲ, ವಿಧಿ ಆಟ ಏನಿದೆ ಗೊತ್ತಿಲ್ಲ. ಹಾಗಾಗಿ ಇದು ಯಾವುದೋ ಜನ್ಮದಲ್ಲಿ ಏನೇನಾಗಿತ್ತೋ ಗೊತ್ತಿಲ್ಲ. ಆ ತಾಯಿ ಚಾಮುಂಡಿ, ಮಲೆ ಮಹದೇಶ್ವರರು, ನನ್ನ ಆರಾಧ್ಯ ದೈವ ಶಿವಕುಮಾರ ಸ್ವಾಮಿಗಳು, ಆದಿಚಿಂತೆ ಸ್ವಾಮಿಗಳು, ಮತ್ತೆ ನನ್ನ ಪೀಠ ಧ್ವಜ ಏನೋ ಒಂದು ಕೊಟ್ಟಿದ್ದಾರೆ. ಇದನ್ನ ಸ್ವೀಕಾರ ಮಾಡ್ತೀನಿ, ಜನಗಳ ಮಧ್ಯಕ್ಕೆ ಹೋಗ್ತೀನಿ ಅಣ್ಣ. ನೀವೇನು ಅಳ್ತಾ ಇದ್ದೀರಾ? ಅವ್ರೇನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಅಳ್ತಾ ಇದ್ದೀರಾ? ಇಲ್ಲ ಅಣ್ಣ, ನನ್ನ ಹೆಣ್ಮಕ್ಳು ಅಳ್ತಾವ್ರಣ್ಣ, ಅದಕ್ಕಾಗಿ ಒದ್ದಾಡ್ತಾ ಇದ್ದೀನಿ. ಆಯ್ತು. ಇಲ್ಲ ಅಣ್ಣ, ಹೆಣ್ಮಕ್ಳು ತುಂಬಾ ಅಳ್ತಾವಣ್ಣ, ಇಲ್ಲಿ ಕೂಗಾಡ್ತಾವಣ್ಣ. ನಿಮ್ ಕಣ್ಣಲ್ಲೂ ಹಂಗೆ ಇದ್ದಂಗೆ ಕಷ್ಟಪಟ್ಕೊಂಡು ಮಾತಾಡ್ತಿದ್ದೀರಿ. ಸ್ವಲ್ಪ ಇವಾಗ ಬಂದೆ ಅಣ್ಣ, ಮಹದೇಶ್ವರ ಬೆಟ್ಟದಲ್ಲಿ ಕೂತವನು ಇಲ್ಲಿ ಬಂದಿದ್ದೆ ಅಣ್ಣ. 3 ಗಂಟೆ 20 ನಿಮಿಷಕ್ಕೆ ಅಣ್ಣ. ಸರಿ, ಆಯ್ತು. ಫೈಟ್ ಮಾಡ್ತೀರಿ ಅಂತ ಒಪ್ಕೊಂಡಿದ್ದೀರಿ. ಚಾಮರಾಜನಗರ ಮುಗಿಸ್ಕೊಂಡು ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಬರ್ತಾ ಇದ್ದೀನಿ. ಓಕೆ, ಸೊ ಫೈಟಿಂಗ್ ರೆಡಿಯಾಗಿ ವರ್ಣನಲ್ಲಿ ಭೇಟಿ ಮಾಡೋಣ. ಹಾಗಾದ್ರೆ ನಮಸ್ಕಾರ. ಆಲ್ ರೈಟ್.